ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 7:30 ಆಗ್ತಾ ಬಂತು. ಯಾಗಷ್ಟೇ ಎದ್ಬಿಟ್ಟು ಫ್ರೆಶನ್ ಅಪ್ ಆಗಿದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕಿಚನಿಗೆ ಬಂದು ರಾತ್ರಿ ತೊಳೆದಿರುವ ಎಲ್ಲ ಪಾತ್ರೆಯನ್ನು ಜೋಡಿಸಿಡ್ತೇನೆ. ನಾನು ಆಲ್ಮೋಸ್ಟ್ ಎಲ್ಲ ಪಾತ್ರೆಯನ್ನು ರಾತ್ರಿಯೇ ತೊಳಿತೇನೆ. ಕೆಲವೊಮ್ಮೆ ಮಾತ್ರ ನನ್ನ ಮಗಳೆಲ್ಲಾದರೂ ಹಠ ಮಾಡಿದರೆ ಆಗ ತೊಳಿಲಿಕ್ಕಾಗಲ್ಲ. ಸೊ ಉಳಿದಿರೋ ಪಾತ್ರೆಯನ್ನು ನಾನು ಆವಾಗ ಬೆಳಿಗ್ಗೆನೇ ತೊಳಿತೇನೆ. Listen up, says my teacher in front of the class. He says if you're not a believer, I'll you, that's on you. Better shape up and pay your dues. I'll you, that's on you. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಮತ್ತು ಆಲೂ ಬಾಜಿ ಮಾಡುವ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ಬಟಾಟೆ ಅಂದರೆ ಆಲೂಗಡ್ಡೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೋತೇನೆ. ನಂತರ ಆಲೂಗಡ್ಡೆಯನ್ನು 1/2 ಭಾಗ ಮಾಡಿ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಹಾಕ್ತೇನೆ. 3 ಸೀಟಿ ಕೂಗಿಸ್ಕೊತೇನೆ. ನಾನು ಯಾವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನು ಕುಡಿತೇನೆ. ಇವತ್ತು ಹಾಗೆ ಬಿಸಿ ನೀರು ಕುಡಿತಾ ಹೊರಗಡೆ ಬಾಲ್ಕನಿಗೆ ಬಂದೆ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಪ್ರಪಂಚ ನೋಡುವ ಅಂತ ಹಂಗೆ. ನಂತರ ಮತ್ತೆ ಕಿಚನಿಗೆ ಬಂದೆ. ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೇನೆ. ಇವಾಗ ಆಲೂಗಡ್ಡೆ ಬಾಜಿಯನ್ನು ಮಾಡೋಣ. ಆಲೂಗಡ್ಡೆ ಬಾಜಿಗೆ ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2-3 ಹಸಿಮೆಣಸಿನ್ಕಾಯಿ, 2 ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಬಾಜಿ ಮಾಡಲಿಕ್ಕೆ ಮೊದಲಿಗೆ ಒಂದು ಕಡಾಯಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ಬಳಿಕ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆ ಹಾಗೂ ಕರಿಬೇವು ಸೊಪ್ಪನ್ನು ಹಾಕಿ, ನಂತರ 2-3 ಹಸಿಮೆಣಸಿನ್ಕಾಯನ್ನು ಹಾಕಿ ಸ್ವಲ್ಪ ಹಿಂಗನ್ನು ಹಾಕಬೇಕು. ಇವೆಲ್ಲನೂ ಹಾಕಿ ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಕಟ್ ಮಾಡಿರುವ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗಲೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಆಲೂಗಡ್ಡೆ ಬಾಯ್ಲ್ ಆಗಿದೆ. ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತೇನೆ ನೋಡಿ. ಇದರ ಸಿಪ್ಪೆ ತೆಗೆದು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗಲೇ ಆಲೂಗಡ್ಡೆ ಬಾಜಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತೇನೆ ಹಾಗೂ ಸ್ವಲ್ಪ ಅರಸಿನ ಪುಡಿಯನ್ನು ಹಾಕ್ತೇನೆ. ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಬೇಯಿಸಿರುವ ಆಲೂಗಡ್ಡೆಯನ್ನೆಲ್ಲ ಸ್ಮ್ಯಾಶ್ ಮಾಡಿ ಹಾಕ್ತೇನೆ. ಇವೆಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೂ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದಲ್ಲಿ ಇವಾಗಲೇ ಸೇರಿಸ್ಕೋತೀನಿ. ಹಾಗೂ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ.
ಇದು ಒಂಥರ ಸಿಂಪಲ್ ಬಾಜಿ ಅಂತ ಹೇಳ್ಬೋದು. ಮಾಡಲಿಕ್ಕೂ ತುಂಬ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ದೋಸೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ಅದರಲ್ಲೂ ಚಪಾತಿಗಂತೂ ಸೂಪರಾಗಿರುತ್ತೆ. ನೋಡಿ, ಇದು ಆಗಿದೆ, ಸೂಪರಾಗಿ ಬಂದಿದೆ. ಆಲೂಗಡ್ಡೆ ಪ್ರಿಯರಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಮಗಳು ಎದ್ಬಿಟ್ಲು ನೋಡಿ. ಗುಡ್ ಮಾರ್ನಿಂಗ್. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಮತ್ತೆ ಸಿಗ್ತೇನೆ. ಬ್ರೇಕ್ಫಾಸ್ಟಲ್ಲಾಗಿ ಸ್ವಲ್ಪ ಹೊತ್ತಾದಮೇಲೆ ನಾನು ಕಿಚನಿಗೆ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡಿರೋ ಎಲ್ಲ ಪಾತ್ರೆಯನ್ನು ವಾಶ್ ಮಾಡ್ತೇನೆ. ನಾನು ಆವಾಗಿನ ಪಾತ್ರೆಯನ್ನು ಆಲ್ಮೋಸ್ಟ್ ಆವಾಗಲೇ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ, ಪೆಂಡಿಂಗ್ ಇಡ್ಲಿಕ್ಕೆ ಹೋಗಲ್ಲ. ನನ್ನ ಮಗಳೇನು ಕೆಲವು ಹಠ ಮಾಡ್ತಾಳೆ, ಇಲ್ಲಾಂದರೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದೆ ಬೇರೆ ಏನಾದರೂ ಅಂದರೆ ಮಾತ್ರ ನಾನು ಆಮೇಲೆ ವಾಶ್ ಮಾಡ್ತೇನೆ. ನಾನು ಇಷ್ಟೆಲ್ಲ ಕೆಲಸ ಮಾಡುವಾಗ ನನ್ನ ಮಗಳೇನಾದ್ರು ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೋಬೇಡಿ. ಅವಳಂತೂ ಸುಮ್ಮನೆ ಇರೋದೇ ಇಲ್ಲ. ಮಕ್ಕಳೇ ಹಾಗೆ ಅಲ್ಲ, ಏನಾದರೂ ಬಂದು ಅದು ಕೊಡು ಇದು ಕೊಡು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಎತ್ಕೊ ಒಂದು ಹಠ ಮಾಡ್ತಾಳೆ. ಹಾಗೆ ಮಧ್ಯದಲ್ಲಿ ಅವಳನ್ನ ಸಮಾಧಾನ ಮಾಡಿಕೊಂಡು ಆಟ ಆಡಿಸ್ಕೊಂಡು ಅವಳನ್ನ ಎತ್ಕೊಂಡು ಹಾಗೆ ನಾನು ನನ್ನ ಕೆಲಸನ ಮ್ಯಾನೇಜ್ ಮಾಡ್ಕೋತೀನಿ. My head in my hands, listen up, says my teacher, and find other. ನನ್ನ ಮಗಳು ನೋಡಿ ನನಗೆ ಗುಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ, ಅವಳೇ ಬಂದು ಕೊಡ್ತಾಳೆ. ಬಾ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ಮನೆ ಗುಡಿಸೋ ಕೆಲಸಕ್ಕೆ ಬಂದೆ. ಎಲ್ಲ ರೂಮನ್ನು ಬೇಗನೆ ಗುಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಅದು ಚಿಕ್ಕ ಮಗು ಇರೋದ್ರಿಂದ ಸ್ವಲ್ಪ ನೀಟಾಗಿ ಗುಡಿಸ್ಬೇಕಾಗುತ್ತೆ. ಅಂದರೆ ಒಂದು ಸಣ್ಣ ವಸ್ತು ಏನಾದರೂ ಇದ್ರೂ ಅವಳು ಬಾಯಿಗೆ ಹಾಕ್ತಾಳಲ್ಲ, ಅದಕ್ಕೋಸ್ಕರ. ನನಗೆ ಒಂಥರ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸಿ ಆದಮೇಲೆ ಒಂಥರ ನೋಡ್ಲಿಕ್ಕೆ ಒಂಥರ ಫುಲ್ ಖುಷಿ ಆಗುತ್ತೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಥರ ಆಗುತ್ತೆ. ಇಷ್ಟೊಂದು ಕೆಲಸ ಮುಗಿಸ್ಕೊಂಡೆ ಅಂತ ನಾನು ಸಮಾಧಾನ ಮಾಡ್ಕೋತೀನಿ. ನಾನು ಕೆಲಸ ಮಾಡ್ತಿರುವಾಗ ನಮ್ಮ ಯಜಮಾನರು ಟಿ ವಿ ಹಾಕಿದ್ರು. ನನ್ನ ಮಗಳು ಹಂಗೆ ಟಿ ವಿ ನೋಡ್ತಾ ರಿವರ್ಸ್ ಬರ್ತಾ ಇದ್ದಾಳೆ. ಅವಳು ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ ಅವಳ ಪಾಡಿಗೆ. ನಾನು ಯಾವತ್ತು ಮನೆ ಗುಡಿಸುವಾಗ ನನ್ನ ಮಗಳೇನಾದರೂ ಎಚ್ಚರ ಇದ್ದರೆ ಅವಳು ಇನ್ನೊಂದು ಹಿಡಿಸಿಡಿ ಇದೆ ಎಕ್ಸ್ಟ್ರಾ, ಅದನ್ನು ತಗೊಂಡು ಬಂದು ಅವಳು ಗುಡಿಸ್ಲಿಕ್ಕೆ ಒಂಥರ ಟ್ರೈ ಮಾಡ್ತಾಳೆ. ಏನೋ ಒಂಥರ ಆಟ ಥರ ಅವಳಿಗೆ ಇದು. ನೋಡಿ ಅವಳ ಮುಖದಲ್ಲಿ ಎಕ್ಸ್ಪ್ರೆಷನ್, ಎಷ್ಟು ಖುಷಿಯಾಗಿದ್ದಾಳೆ ಅವಳು ಅಂತ. ನಾನು ಮನೆ ಗುಡಿಸುವಾಗ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೆ. ಇವಾಗ ಅದು ಡ್ರೈ ಆಗಿ ಬಂದಿದೆ. ಸೊ ಇವಾಗ ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಇವಾಗ ಬಂದುಬಿಟ್ಟು ಒಂದು ಬಕೆಟಲ್ಲಿ ಹತ್ಲಿಕ್ಕೆ ಹೋಗ್ತಿದ್ದಾಳೆ. ನಾನು ಏನು ಕೆಲಸ ಮಾಡುವಾಗಲೂ ಹಾಗೆ ಅವಳು ಬರ್ತಾಳೆ, ಏನಾದರೂ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಥರ ಬರ್ತಾಳೆ ಪಾಪ. ಅಂದರೆ ಅವಳಿಗೆ ಗೊತ್ತು ನಾನು ಈ ಥರ ಬಕೆಟಲ್ಲಿ ಬಟ್ಟೆ ಹಾಕಿದ್ದೆ, ಈಗ ನಾನು ಬಟ್ಟೆ ಒಣಗಿಸ್ಲಿಕ್ಕೆ ಹೋಗ್ತೇನೆ. ಅದೇ ಟೈಮಿಗೆ ಅವಳಿಗೆ ನಾನು ಬಾಲ್ಕನಿ ಓಪನ್ ಮಾಡ್ತೇನಲ್ಲ, ಹಾಗೆ ಬಾಲ್ಕನಿಯಲ್ಲಿ ಆಟ ಆಡ್ಲಿಕ್ಕೆ ಆಗುತ್ತೆ ಅಂತ ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ. My head in my hands, listen up, says my teacher, and find other class.
He says if you're not a believer, yours, that's on you. Better shape up and pay your dues. Off my views, that's on you. I'll be on a flight soon to the end. I sing you. ಹಾಯ್ ಫ್ರೆಂಡ್ಸ್, ನಾನು ಇವಾಗಷ್ಟೇ ಬಟ್ಟೆ ಎಲ್ಲ ಒಣಗಿಸಿ ಬಂದೆ. ನಾನಿವಾಗ ನನ್ನ ಮಗಳನ್ನು ಸ್ನಾನ ಮಾಡಿಸಿ ಮಲಗಿಸಬೇಕು. ಅವಳು ಮಲಗಿದ ಮೇಲೆ ನಾನು ಫ್ರೆಶನಪ್ ಆಗಿ ಅಡುಗೆ ರೆಡಿ ಮಾಡಬೇಕು. ಸೊ ಬನ್ನಿ. ಇವತ್ತು ಮಧ್ಯಾಹ್ನಕ್ಕೆ ನಮ್ಮದು ಊಟಕ್ಕೆ ರೆಡಿ ಆಗ್ತಾ ಇದೆ ನೋಡಿ. ಇದು ಬೇಳೆ ಸಾರು ರೆಡಿಯಾಗಿದೆ. ಹಾಗೂ ಈ ಕಡೆ ಬ್ರಿಂಜಾಲ್ ಅಂದರೆ ಬದನೆಕಾಯಿ ಬರುತ್ತಲ್ಲ, ಅದು ಫ್ರೈ ಮಾಡಿದ್ದೀನಿ, ರವಾ ಫ್ರೈ. ಸೂಪರಾಗಿ ಬರುತ್ತೆ. ಇವಾಗ ಹೊಟ್ಟೆ ಸಖತ್ ಹಸಿತಾ ಇದೆ. ಊಟ ಬಡಿಸ್ಕೊಳ್ಳೋಣ ಬನ್ನಿ. ಬಿಸಿ ಬಿಸಿ ಅನ್ನ ಹಾಗೂ ಅದರ ಜೊತೆಗೆ ಬೇಳೆ ಸಾರು, ತೋವೆ ಅಂತಲೂ ಹೇಳ್ತೀವಲ್ಲ ಅದು, ಒಗ್ಗರಣೆ ಎಲ್ಲ ಹಾಕಿ ಸೂಪರಾಗಿ ಬಂದಿದೆ. ಸಿಂಪಲ್ ಊಟ ಅದು ರುಚಿಕರವಾಗಿರುತ್ತೆ. ಹಾಗೂ ಬದನೆಕಾಯ್ದು ರವಾ ಫ್ರೈ ಸೂಪರಾಗಿರುತ್ತೆ. ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.